ಬೆಳಗಾವಿ ಬಿಜೆಪಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಶೆಟ್ಟರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಸ್ಪರ್ಧೆ ಬಗ್ಗೆ ಹೇಳಿದ್ರು ಜಗದೀಶ್ ಶೆಟ್ಟರ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ರಾಜ್ಯ ಉಸ್ತುವಾರಿ. ಬೆಂಗಳೂರಿನಲ್ಲಿ ಲೋಕಸಭಾ ಚುನಾವಣೆಯ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿಯ ಬಿಜೆಪಿಯ ಒಂದಷ್ಟು ಸ್ಥಳೀಯ ನಾಯಕರು, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್, ಮಾಜಿ ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ್, ಮಾಜಿ ಶಾಸಕ ಅನಿಲ್ ಬೆರಕೆ ಸೇರಿದಂತೆ ಸುಮಾರು 10 ಮುಖಂಡರು ಭೇಟಿ ಮಾಡಿದ್ದಾರೆ. ಬೆಳಗ್ಗೆ ಅಗರ್ವಾಲ್ ಭೇಟಿ ಮಾಡಿ ಶೆಟ್ಟರ್ಗೆ ಟಿಕೆಟ್ ನೀಡದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಾಗಿ ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿಕೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧ, ಆಕ್ರೋಶ ಬಿಜೆಪಿಯಲ್ಲಿ ಬೆಳಗಾವಿ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಅವರು ಹುಬ್ಬಳ್ಳಿಯಿಂದ ಧಾರವಾಡದಿಂದ ಬೆಳಗಾವಿಗೆ ಯಾಕೆ ಬರೋದು, ಇಲ್ಲಿನ ಸ್ಥಳೀಯ ನಾಯಕರಿಗೆ ಕೊಡಬಹುದಾಗಿತ್ತು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ, ಚುನಾವಣಾ ಉಸ್ತುವಾರಿ, ಸೊ ಇವರಿಗೆ ಲೋಕಸಭಾ ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವ್ರಿಗೆ ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ತಮ್ಮ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಯಾಕೆ ಜಗದೀಶ್ ಶೆಟ್ಟರ್ ಅವ್ರಿಗೆ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಕೊಡಬೇಕು, ಯಾಕೆ ಇಲ್ಲಿನ ಸ್ಥಳೀಯ ನಾಯಕರು ಯಾರು ಕೂಡ ಇಲ್ವಾ, ಸೊ ಅವರಿಗೆ ಕೊಡಬಹುದಾಗಿತ್ತು, ಸೊ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಪರಿಗಣಿಸಬಹುದಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲೇನೆ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು, ನಾನು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅಂತೇಳಿ. ಒಂದು ಕಡೆ ಇನ್ನೂ ಕೂಡ ಅದು ಆ ಕಡೆ ಈ ಕಡೆ ಇರುವಂತಹ ಸಂದರ್ಭದಲ್ಲೇ ಇದೀಗ ಒಂದು ರೀತಿಯಾಗಿ ಕಾಡಿಬೇಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ತಮ್ಮ ಹೆಸರನ್ನ ಫೈನಲ್ ಮಾಡ್ಕೊಂಡಿರುವಂತಹ ಜಗದೀಶ್ ಶೆಟ್ಟರ್ ಅವರ ವಿರುದ್ಧನೇ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಈಗ ಹೈಕಮಾಂಡ್ ಭೇಟಿಯಾಗೋದಕ್ಕೂ ಕೂಡ ಮುಂದಾಗಿದ್ರು ಅವರು. ಆದರೆ ಅಲ್ಲಿನ ಸ್ಥಳೀಯ ನಾಯಕರೇನೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗಿನವರಿಗೆ ಟಿಕೆಟ್ ನೀಡಬಾರ್ದು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ ಅಭ್ಯರ್ಥಿಯಾಗೋದು ಖಚಿತ ಅಂತ ಗೊತ್ತಾಗ್ತಾ ಇದ್ದಂತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಒಂದಷ್ಟು ನಾಯಕರು ಹೋಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ ಕಂಟಕ ಎದುರಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಮುಂಚೂಣಿಯಲ್ಲಿ ಹಿಂದಿನಿಂದಲೂ ಇತ್ತು. ಅದು ಏನೇ ಆದರೂ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಕಡೆ ಈರಣ್ಣ ಕಡಾಡಿ ಆಗಿರ್ಬೋದು, ಅಂದರೆ BL ಸಂತೋಷ್ ಬಣ ಅಂತ ಹೇಳ್ಬೋದು. ಯಾಕಂದರೆ ಇವರೆಲ್ಲರೂ ಪ್ರಭಾಕರ್ ಕೋರೆ, ಈರಣ್ಣ ಕಡಾಡಿ, ಮಹಾಂತೇಶ್ ಕವಟಗಿಮಠ್ ಸೇರಿದಂತೆ ಅನೇಕರು ಒಂದು ರೀತಿಯಾಗಿ ಇವರ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸ್ಕೊಂಡೇ ಬರ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದೇ ನಿಟ್ಟಿನಲ್ಲಿ ಹೋಗಿ ಈಗ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಬೀಗರೆ ಆದಂತಹ ಬೆಳಗಾವಿ ಹಾಲಿ ಅಂದರೆ ಏನು ಬೆಳಗಾವಿ ಸಂಸದೆ ಮಂಗಳ ಅಂಗಡಿ ಏನಿದ್ದಾರೆ, ಸೊ ಹಾಗಾಗಿ ಅವರನ್ನ ಬದಲಿಸೋದಕ್ಕೆ ಏನೋ ಸಿದ್ಧತೆ ನಡೆಸಿತ್ತು. ಸೊ ಇದಕ್ಕೂ ಕೂಡ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನ ಯಾವ ರೀತಿಯಾಗಿ ಶಮನ ಮಾಡ್ತಾರೆ, ಈ ಅಸಮಾಧಾನವನ್ನು ಕೂಡ ಅನ್ನೋದನ್ನ ನೋಡಬೇಕಾಗತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜನಾರ್ದನ್, ಬೆಳಗಾವಿ ರಾಜಕಾರಣ ಒಂದು ರೀತಿಯಾಗಿ ಕಲರ್ಫುಲ್ ಅಂತ ಹೇಳ್ಬೋದು. ಪ್ರತಿ ಬಾರಿ ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲೂ ಈಗ ನೋಡ್ತಾ ಇದ್ದೀವಿ, ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಫೈನಲ್ ಅಂತಿದ್ದಂಗೆ ಅಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹೋಗಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ, ಬದಲಾವಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವ್ರನ್ನ ಸೆಳೆಯುವಂತಹ ಪ್ರಯತ್ನಗಳು ಕೂಡ ನಡೆದಿದ್ದು ಉಂಟು. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ಅಸಮಾಧಾನವನ್ನು ಕೂಡ ಬಿಜೆಪಿ ಹೇಗೆ ಹಾಗಾದ್ರೆ ಬಗೆಹರಿಸುತ್ತೆ, ಪರಿಗಣಿಸುತ್ತೆ ಅಂತ? ಅತ್ಯಂತ ಪ್ರಭಾವಿ ರಾಜಕಾರಣ ಪ್ರಭಾವಿ ಆಗಿರುವಂತಹ ಕ್ಷೇತ್ರಗಳಲ್ಲಿ, ಯಾಕಂದ್ರೆ ಪ್ರತಿ ಪಕ್ಷದಲ್ಲೂ ಯಾವುದೇ ಪಕ್ಷದನ್ನು ತೆಗೆದುಕೊಂಡು ಸಹಿತ
ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ರಾಜಕಾರಣಿಗಳೇ ಅಲ್ಲಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಬಂದ್ರೆ ಬಿಜೆಪಿಗೂ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರಿಗೂ ಕೂಡ ಉಭಯ ಸಂಕಟ ಆಗೋಗಿದೆ ಅಲ್ಲಿ. ಕಾರಣ ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕಾಂಗ್ರೆಸ್ ಇಂದ ಬಿಜೆಪಿ ಕರ್ಕೊಂಡು ಬರುವಾಗ ಭರವಸೆ ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಟಿಕೆಟ್ ಅಂತ ಹೇಳಿ, ಧಾರವಾಡಕ್ಕೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಹಂತದಲ್ಲಿ ಧಾರವಾಡ ಟಿಕೆಟ್ ಅವ್ರಿಗೆ ಕೈ ತಪ್ಪಿದೆ. ಆದಾಗ್ಯೂ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ಅವರನ್ನ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಹೇಳಿದೀವಿ ಅನ್ನೋ ಒಂದು ಮಾತನ್ನ ಯಡಿಯೂರಪ್ಪನವರೇ ಹೇಳಿದ್ರು. ಆದ್ರೆ ಬೆಳಗಾವಿಯಲ್ಲಿ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಹೋದಾಗ ಅವರ ಪಕ್ಷದ ಕೆಲ ನಾಯಕರುಗಳೇ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಡಿ, ಅವಕಾಶವನ್ನ ಕೊಡಿ, ನಾವು ಇಷ್ಟೊಂದು ಜನ ಇದ್ದೀವಿ, ಹೊರಗಡೆ ಅವರಿಗೆ ಯಾಕೆ ಕೊಡ್ತೀರಿ ಅನ್ನೋಂತ ಮಾತನ್ನ ಅಲ್ಲಿನ ಬಹುತೇಕ ಪ್ರಮುಖರೆಲ್ಲ ಸೇರಿ ಬಂದು ಇವತ್ತು ಬಿಜೆಪಿಯ ರಾಜ್ಯ ಲೋಕಸಭಾ ಚುನಾವಣಾ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದು ಬಿಜೆಪಿಗೂ ಮತ್ತು ಶೆಟ್ಟರ್ಗೆ ಇಬ್ಬರಿಗೂ ಸಹಿತ ಈಗ ಬಿಸಿ ತುಪ್ಪ ಆಗಿ ಪರಿಣಮಿಸ್ತಾ ಇದೆ. ಕಾರಣ ಏನಂತಂದ್ರೆ ಶೆಟ್ಟರ್ ಒಂದ್ ವೇಳೆ ನಮ್ಗೆ ಟಿಕೆಟ್ ಸಿಗಲ್ಲ, ಕೈತಪ್ಪತ್ತೆ ಅನ್ನೋಂತ ಅಸಮಾಧಾನಗೊಂಡ್ರು ಸಹಿತ ಇಲ್ಲಿಂದ ಮತ್ತೆ ಬಿಟ್ಟು ಎಲ್ಲಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಜೆಡಿಎಸ್ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಇದೆ, ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತೇನೆ ಅಂದ್ರೆ ಕಾಂಗ್ರೆಸ್ ಇಂದ ಬಂದು 2 ದಿನ ಕೂಡ ಆಗಿಲ್ಲ. ಹೀಗಾಗಿ ಶೆಟ್ಟರ್ ಅವರಿಗೆ ಈಗ ಬಾಗಿಲು ಎಲ್ಲಿಯೂ ಕೂಡ ತೆರೆದಿಲ್ಲ, ಬಿಜೆಪಿಯಲ್ಲೇ ಉಳ್ಕೊಳ್ಬೇಕಂತ ಅನಿವಾರ್ಯತೆ. ಒಂದ್ ವೇಳೆ ಅದ್ರ ಹೊರತುಪಡಿಸಿದ್ರೆ ಬಿಜೆಪಿಗೆ ಅಲ್ಲಿ ಬೇರೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ದೊಡ್ಡ ತಲೆನೋವಾಗತ್ತೆ. ಸಮುದಾಯವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಇದು ದೊಡ್ಡ ತಲೆ. ಶೆಟ್ಟರ್ ಅವರಿಗೆ ಕೊಟ್ಟ ಮಾತನ್ನ ಈಡೇರಿಸ್ಕೊಳಕ್ಕಾಗಲ್ಲ, ಇದೊಂದು ತಲೆನೋವಾಗತ್ತೆ. ಹೀಗಾಗಿ ಉಭಯ ಸಂಕಟದಲ್ಲಿ ಬಿಜೆಪಿ ಇದೆ. ಬಹಳಷ್ಟು ಕ್ಷೇತ್ರದಲ್ಲಿ ಇಂತಹುದೇ ಸಮಸ್ಯೆಯನ್ನ ಬಿಜೆಪಿ ಎದುರಿಸ್ತಾ ಇದೆ. ಈಗ ಬೆಳಗಾವಿಯಲ್ಲೂ ಕೂಡ ಅಂತಹುದೇ ಸಮಸ್ಯೆ ಶುರುವಾಗಿದೆ. ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಹೈಕಮಾಂಡ್ ಏನ್ ಮೆಸೇಜ್ ಪಾಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗಿದೆ. ಬಹಳಷ್ಟು ಸಮಯ ಕೂಡ ಇಲ್ಲ. ಇಲ್ಲಿ ತೀವ್ರ ವಿರೋಧದ ನಡುವೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅದು ಚುನಾವಣೆ ಮೇಲೆ ಪರಿಣಾಮ ಬೀಳುವಂತ ಒಂದು ಭಯ. ಇಲ್ಲದೆ ಹೋದ್ರೆ ಬೇರೆಯವ್ರನ್ನ ಯಾರನ್ನ ಕಣಕ್ಕಿಳಿಸಿದ್ರೆ ಶೆಟ್ಟರ್ ಅವ್ರನ್ನ ವಿರೋಧ ಕಟ್ಕೋಬೇಕು. ಕೇವಲ ಶೆಟ್ಟರ್ ಮಾತ್ರ ಅಲ್ಲ, ಅವರ ಸಮುದಾಯದ ವಿರೋಧವೂ ಕೂಡ ಆಗತ್ತೆ. ಕಳೆದ ಬಾರಿ ಕೂಡ ಟಿಕೆಟ್ ಕೊಟ್ಟಿಲ್ಲ, ಈ ಬಾರಿನೂ ಕೊಡ್ತೀವಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಕೈ ತಪ್ಪಿತು ಅನ್ನೋ ವಿರೋಧ. ಹೀಗೆ ಬಿಜೆಪಿಗೆ ಈಗ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇದೆ ಒಂದೊಂದು ಕ್ಷೇತ್ರದ ಬೇರೆ ಬೇರೆ ವಿಚಾರಗಳು ಸಹಿತ. ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಜೊತೆ ಕೂತು ಮಾತಾಡಿದ್ದಾರೆ. ಅದನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರ ಅಥವಾ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರೆ ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಹೊರಗಡೆ ಬಂದು ಏನ್ ಮಾತಾಡ್ತಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕುತೂಹಲದಿಂದ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿಗೆ ಈ ಬಾರಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರ ಪಕ್ಷದವರಿಂದನೇ ಬೇರೆ ಬೇರೆ ಕಾರಣಕ್ಕಾಗಿ ವಿರೋಧ ವ್ಯಕ್ತ ಆಗ್ತಾ ಇರೋದು ಒಂದಷ್ಟು ಹಿನ್ನಡೆ ಆದಂತೆ ಕಂಡು ಬರ್ತಾ ಇದೆ. ಶಿಲ್ಪಾ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಸದ್ಯ ಈ ಒಂದು ಸಿಚುವೇಶನ್ ಬಿಜೆಪಿಗಂತೂ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನಾವೇ ಇಲ್ಲಿ ಸ್ಥಳೀಯವಾಗಿ ಇಷ್ಟೆಲ್ಲ ನಾಯಕರಿದ್ದೀವಿ, ಯಾಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದೀರಿ ಬೆಳಗಾವಿಗೆ ಅನ್ನೋದು ಒಂದು ಅಂಬೋಣ. ಮತ್ತೊಂದು ಕಡೆ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಅವರಿಗೆ ಭರವಸೆ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ಗೆ ಹೋದವರು ಮರಳಿ ಗೂಡಿಗೆ ಬಂದಿದ್ದಾರೆ. ಆದರೆ ಈ ಹಿಂದೆ ವಿಧಾನಸಭೆ ಸಂದರ್ಭದಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲೂ ಟಿಕೆಟ್ ಕೊಟ್ಟಿಲ್ಲ, ಅದೇ ಕಾರಣಕ್ಕೆ ಹೋಗಿ ಬಂದರು. ಈಗ ಮತ್ತೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಘೋಷಣೆ ಮಾಡಿ ಅಂತಿಮ ಹಂತದಲ್ಲಿ ಕೈ ಬಿಡೋದಕ್ಕೂ ಆಗೋದಿಲ್ಲ. ಬಿಜೆಪಿ ಹೇಗೆ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುತ್ತೆ ನಾಯಕರು ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.